ನಮಸ್ಕಾರ ಗೆಳೆಯರೆ. ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಖಂಡಿತವಾಗಿ ಬೀಸ್ತಾ ಇದೆ. ಒಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಕೆಲವು ನಿರ್ಣಾಯಕ ವಿಚಾರಗಳಲ್ಲಿ ಸಕ್ರಿಯವಾಗಿ ಕರ್ನಾಟಕದಲ್ಲಿ ರಂಗಪ್ರವೇಶ ಮಾಡ್ತಿರೋದು ಈ ಬದಲಾವಣೆಯ ಒಂದು ಮುನ್ಸೂಚನೆ. ಇದರ ಜೊತೆಗೆ ಸುನೀಲ್ ಕುಮಾರ್ ಹಿಂದುಳಿದ ವರ್ಗಗಳ ಮುಖ ಬಿಜೆಪಿದು ಅಂತ ಏನು ಬಿಂಬಿಸಲ್ಪಡ್ತಾ ಇದೆ, ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಕ್ರಿಯವಾಗಿ ಪಾಲ್ಗೊಳ್ತಿರೋದು ಅದು ಕೂಡ ಬದಲಾವಣೆಯ ಮುನ್ಸೂಚನೆ ಅನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಕೇಳ್ಬರ್ತಿದೆ. ಅಂದರೆ ಅಡ್ಡ ಮತದಾನದ ಬಳಿಕ ಬಿಜೆಪಿ ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಮೇಜರ್ ಸರ್ಜರಿಯನ್ನ ಮಾಡೋದಕ್ಕೆ ಚಿಂತನೆಯನ್ನ ನಡೆಸ್ತಿರುವ ಬೆನ್ನಲ್ಲೇ ಇಂಥದ್ದೊಂದು ಮುಖಗಳು ಸಕ್ರಿಯವಾಗಿ ಕರ್ನಾಟಕದಲ್ಲಿ ಬಿಜೆಪಿನಲ್ಲಿ ಎಲ್ಲೆಲ್ಲೂ ಕಾಳ್ತಿರೋದು ನೋಡೋದ್ರಿಂದ ಈ ಬದಲಾವಣೆಯ ಇನಿಸಿಯೇಷನ್ ಅನ್ನ ಹೈಕಮಾಂಡ್ ಇದೀಗ ಆರಂಭ ಮಾಡಿದ್ಯಾ ಅನ್ನುವಂತಹ ಒಂದು ವಿಶ್ಲೇಷಣೆಗೂ ಕೂಡ ಕಾರಣ ಆಗಿದೆ. ಹಾಗಾದ್ರೆ ಇದು ನಿಜವೇ ಆಗಿದ್ದಲ್ಲಿ ಇದನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಪ್ರತಿಪಕ್ಷ ನಾಯಕ ಅಶೋಕ್ ಹೇಗೆ ಸ್ವೀಕರಿಸ್ತಾರೆ, ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಬಿಜೆಪಿನಲ್ಲಿ ಕರ್ನಾಟಕ ಬಿಜೆಪಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತಿವೆ. ಇದ್ದಕ್ಕಿದ್ದ ಹಾಗೆ SIR ವಿರುದ್ಧ ಬಿಜೆಪಿ ತೊಡೆತಟ್ಟಿದೆ. ಅಂದರೆ SIR ವಾಸ್ತವವಾಗಿ ಅದು ಬಿಜೆಪಿಯ ಕೂಸು. ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಗಮನಿಸಿರ್ಬೋದು, ಪ್ರತಿಪಕ್ಷಗಳು ವಿರೋಧ ಮಾಡಿದ್ರು ಅಲ್ಲಿ. ಆದರೆ ಕರ್ನಾಟಕದಲ್ಲಿ ಇಲ್ಲಿಯ SIR ವೈಖರಿಯ ಬಗ್ಗೆ ಬಿಜೆಪಿಯೇ ವಿರೋಧ ಮಾಡುವಂತಹ ಸಿಚುಯೇಷನ್ ಬಂದಿದೆ. ಇರಲಿ, ರಾಜಕಾರಣದಲ್ಲಿ ಪರಿಸ್ಥಿತಿ ಸಂದರ್ಭ ವ್ಯತ್ಯಾಸ ಆಗುತ್ತೆ. ಆದರೆ ಇದರ ನೇತೃತ್ವ, ಈ ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿರೋರು ಯಾರು? ಒಂದು ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು, ಮತ್ತೊಬ್ಬ ಕೇಂದ್ರ ಸಚಿವರು JDS ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು. ಇವರಿಬ್ಬರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಕ್ರಿಯವಾಗಿ ಕರ್ನಾಟಕದಲ್ಲಿ, ಅದರಲ್ಲೂ SIR ವಿರುದ್ಧ ಒಂದು ಸಮರವನ್ನೇ ಘೋಷಣೆ ಮಾಡಿದ್ದಾರೆ. ಒಂದಿನ ಮೊದಲು ವಿಜೇಂದ್ರ, ಅಶೋಕ್ ಅವರೆಲ್ಲ ನಾರಾಯಣಸ್ವಾಮಿ ಅವರು ಹೋಗಿ ಚುನಾವಣಾ ಆಯೋಗ ಅನ್ಬುಕುಮಾರ್ ಅವರಿಗೆ ಕಂಪ್ಲೇಂಟ್ ಮಾಡಿ ವಿಜೇಂದ್ರ ಅವರು ರಾಜ್ಯದಲ್ಲಿ ಪ್ರವಾಸಕ್ಕೆ ಹೊರಟೋದ ನಂತರ ಈ ಇಬ್ಬರು ನಾಯಕರು ಕರ್ನಾಟಕಕ್ಕೆ ಬಂದು ಇಲ್ಲೊಂದು ಕಂಪ್ಲೇಂಟ್ ಕೊಟ್ಟರು. ಶೋಭಾ ಕರಂದ್ಲಾಜೆ ಇದ್ರು, ಅಶೋಕ್ ಅಫ್ಕೋರ್ಸ್ ಜೊತೆಗಿದ್ರು. ನಂತರ ದೆಹಲಿಗೆ ಹೋದ್ರು, ಅಲ್ಲೂ ದೂರು ಸಲ್ಲಿಸಿದ್ರು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ಕರ್ನಾಟಕದ ಓಡಾಟ, ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ಳುವುದು, ಸರ್ಕಾರವನ್ನು ಅಟ್ಯಾಕ್ ಮಾಡುವುದು, ಇದು ಅವರ ಲೀಡರ್ಶಿಪ್ ಎದ್ದು ಕಾಣ್ತಾ ಇದೆ. ಎಲ್ಲ ಒಂದ್ ಕಡೆ ಅವರು ಕ್ರಮೇಣ ಇಲ್ಲಿಯ ಒಂದು ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೇನೋ ಅನ್ನುವಂತಹ ಡೆವಲಪ್ಮೆಂಟ್ ನಮ್ಮ ಕಣ್ಣಿಗೆ ಕಾಣುತ್ತೆ. ಇದು ಯಾವ ಸೂಚನೆ? ಇದು ನನ್ನ ಮುಖ್ಯವಾದಂತಹ ಪ್ರಶ್ನೆ. ಒಂದು, ವಿಜೇಂದ್ರ ಅವರ ಬಗ್ಗೆ ಇದ್ದಂತಹ ದೂರು ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳಲ್ಲ ಮತ್ತು JDS ನಡುವಿನ ಮೈತ್ರಿಗೆ ಅವರಿಗೆ ಇಷ್ಟ ಇಲ್ಲ, ಅವ್ರನ್ನ ವಿಶ್ವಾಸಕ್ಕೆ ತಗೋತಿಲ್ಲ ಅಂತ. ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ, ಅಲ್ಲಿ ಎಲ್ಲ ಪರಿಸ್ಥಿತಿ ಸರಿ ಮಾಡಿ, ಅದು ಅಡ್ಡ ಮತದಾನದ ಹೊಡೆತದ ಬಳಿಕ ಅಲ್ಲಿ ಪರಿಸ್ಥಿತಿ ಸರಿ ಮಾಡಿ ನಿಯಂತ್ರಣಕ್ಕೆ ತಗೊಳ್ಳಿ, ಜೊತೆಗೆ JDS ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಒಂದು ಶಕ್ತಿಯನ್ನಾಗಿ ರೂಪಿಸಿ ಅನ್ನುವಂತಹ ಇನ್ಸ್ಟ್ರಕ್ಷನ್ ಅವರಿಗೆ ಕೊಡಲಾಗಿದೆ. ಹೀಗಾಗಿಯೇ ಪ್ರತಿ ಹಂತದಲ್ಲೂ ಕೂಡ ಇವರಿಬ್ಬರು ಜಾಯಿಂಟ್ ಆಗಿ ಕೇಂದ್ರ ಸಚಿವರಾದಂತಹ ಬಿಜೆಪಿಯ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ, JDSನ ನಾಯಕರಾದಂತಹ ಕುಮಾರಸ್ವಾಮಿ ಇಬ್ಬರು ಜಂಟಿಯಾಗಿ ಕಾಣಿಸ್ಕೊತಿದ್ದಾರೆ. ಈ ಕೆಲಸನ ವಿಜೇಂದ್ರ ಮಾಡಲಿಲ್ಲ ಅನ್ನುವಂತಹ ಒಂದು ದೂರು ಅವ್ರ ಮೇಲಿದೆ. ಇದು ಒಂದು ಬದಲಾವಣೆಯ ಸೂಚನೆ. ಎರಡನೇದು, ಇವತ್ತು ಇದ್ದಕ್ಕಿದ್ದ ಹಾಗೆ ಹಿಂದುಳಿದ ವರ್ಗಗಳ ಆಯೋಗದ ವರದಿಯ ವಿಚಾರವನ್ನ ಬಿಜೆಪಿ ಕೆದಕಿದೆ. ಹಾಗೆ ನೋಡಿದ್ರೆ ಆ ಆಯೋಗದ ವರದಿಯನ್ನ ಮೊದಲು ಕಾಂತರಾಜ್ ಆಯೋಗದ ವರದಿನ ಬಿಜೆಪಿ ವಿರೋಧ ಮಾಡಿತು. ಈಗ ಮಧುಸೂದನ್ ನಾಯಕ್ ಅವರ ವರದಿಯನ್ನ ಅವಾಗ್ಲೂ ಬಿಜೆಪಿ ವಿರೋಧ ಮಾಡ್ತು. ಸೆಂಟ್ರಲ್ ಗೌರ್ಮೆಂಟ್ ಅವರೇ ಸೆನ್ಸಸ್ ಮಾಡ್ತಿದ್ದಾರೆ, ಇಮಿಡಿಯೇಟ್ ಬೇಕು ಅಂತ. ಈಗ ವರದಿನ ವಿಧಾನಸಭೆಯಲ್ಲಿ ಮಂಡಿಸಿ ಅಂತ ಹೇಳ್ಬಿಟ್ಟು ಸುನೀಲ್ ಕುಮಾರ್, ಬಿಜೆಪಿಯ ಹಿಂದುಳಿದ ವರ್ಗಗಳ ಫೇಸ್ ಅಂತ ಏನು ಇವರು ಪ್ರೊಜೆಕ್ಟ್ ಮಾಡಕ್ ಹೋಗ್ತಿದ್ದಾರೆ, ಅವರು ಹೇಳಿದ್ದಾರೆ. ಒಂದು, ಲಿಂಗಾಯತ ರಾಜಕಾರಣ ಡಾಮಿನೇಟ್ ಆಗಿರುವಂತಹ ಬಿಜೆಪಿಯಲ್ಲಿ ಸುನೀಲ್ ಕುಮಾರ್ ದಿಢೀರ್ ಹಿಂದುಳಿದ ವರ್ಗಗಳ ವಿಚಾರ ಪ್ರಸ್ತಾಪ ಮಾಡ್ತಿರೋದು ಆಶ್ಚರ್ಯನೇ, ಅದೊಂದು ಡೆವಲಪ್ಮೆಂಟೇ.
ಯಾಕಾಗಿ ಮಾಡ್ತಿದ್ದಾರೆ, ಯಾಕಾಗಿ ಅವರು ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಪಾರ್ಟಿನಲ್ಲಿ ಗಮನ ಸೆಳೆಸುವ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಪ್ರಯತ್ನ ನಡೆಸ್ತಿದ್ದಾರೆ. ಅದು ಒಂದು ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್. ಅಂದರೆ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಹೈಕಮಾಂಡ್ ಆಲ್ಟರ್ನೇಟಿವ್ ಲೀಡರ್ಸನ್ನ ಬೆಳೆಸ್ತಾ ಇದೆಯಾ? ಅಂದರೆ ಏಕ್ದಮ್ ನಾಯಕರ ಬದಲಾವಣೆ ಮಾಡಿ ಇನ್ನೊಬ್ಬರನ್ನ ತಂದು ಹಾಕಿದರೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಅಥವಾ ಹೇರದ ಹಾಗಾಗುತ್ತೆ ಅನ್ನೋದಕ್ಕೆ ಬದಲಾಗಿ ಈಗಲೇ ಅವರನ್ನು ಸಕ್ರಿಯವಾಗಿ ಕಣಕ್ಕಿಳಿಸಿ ಪರ್ಯಾಯ ನಾಯಕತ್ವವನ್ನು BJP ಹೈಕಮಾಂಡ್ 2-3 ತಿಂಗಳಲ್ಲಿ ಬೆಳೆಸ್ತಾ ಇದೆಯಾ ಅನ್ನುವ ಗುಮಾನಿಗೂ ಕೂಡ ಇದು ಕಾರಣ ಆಗುತ್ತೆ. ಡೆಫಿನೆಟ್ಲಿ ಇದೊಂದು ಮೇಜರ್ ಡೆವಲಪ್ಮೆಂಟ್. ಸದ್ಯಕ್ಕೆ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.